ಹಾಯ್ ಫ್ರೆಂಡ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನೋಡಿ ಫ್ರೆಂಡ್, ಈ ದಿವಸ ನಾನು ನಿಮಗೆ ಬ್ಲೌಸ್ ಹೆಮ್ಮಿಂಗ್ ಕ್ರಾಸ್ ಪಟ್ಟಿ ಕಟಿಂಗ್ ಹೇಗೆ ಮಾಡ್ಕೋಬೇಕು ಅನ್ನೋದನ್ನು ತೋರಿಸ್ತಾ ಇದ್ದೀನಿ. ಮೊದಲಿಗೆ ನೋಡಿ, ಈ ರೀತಿ ಕ್ಲಾತ್ ತೊಗೋಬೇಕಾಗತ್ತೆ, ಲೈನಿಂಗ್ ಕ್ಲಾತನ್ನು ಯಾವ ರೀತಿ ಕಟಿಂಗ್ ಮಾಡ್ಕೋಬೇಕು ಅನ್ನೋದನ್ನು ನಾನು ಇಲ್ಲಿ ಒಂದೊಂದಾಗಿ ಕಟಿಂಗ್ ಮಾಡಿ ತೋರಿಸ್ತಾ ಇದ್ದೀನಿ. ನೋಡಿ, ಈ ರೀತಿ ಕ್ರಾಸ್ ಕಟಿಂಗನ್ನು ತೊಗೋಬೇಕಾಗತ್ತೆ. ನೋಡಿ, ಈ ರೀತಿ ಕ್ರಾಸಲ್ಲಿ ಕಟಿಂಗ್ ಮಾಡ್ಕೊಳ್ಳಿ. ನೋಡಿ, ಒಂದೊಂದಾಗಿಯೇ ನಮಗೆ ಮೀಡಿಯಮ್ ಎಷ್ಟು ಲೆಂತ್ ಬೇಕು ಅಂತ ಇರುತ್ತೆ ಅಷ್ಟು ಪೀಸನ್ನು ಕಟ್ ಮಾಡ್ಕೊಳ್ಳಿ. ಕಟ್ ಮಾಡಿಕೊಂಡು ನೋಡಿ, ಈ ರೀತಿ ಕಟಿಂಗ್ ಮಾಡ್ಕೊತಾ ಹೋಗಬೇಕು ಒಂದೊಂದೇ. ನೋಡಿ, ನಾನಿವಾಗ 3 ಪೀಸ್ ಕಟಿಂಗ್ ಮಾಡ್ಕೊಂಡಿದ್ದೀನಿ. 3 ಇಂದ 5 ಪೀಸಸ್ ಬೇಕಾಗತ್ತೆ. ನೋಡಿ, 3 ಪೀಸ್ ಆಯಿತು. ಇವಾಗ 4, 5 ನೋಡಿ, ಇವಾಗ ಅದನ್ನು ಪೂರ್ತಿ ಈ ರೀತಿ ಕೈಯಲ್ಲಿ ಎಕ್ಸ್ಪೆಂಡ್ ಮಾಡ್ಕೊಳ್ಳಿ ಕ್ಲೀನಾಗಿ. ನೋಡಿ, ಕ್ಲೀನಾಗಿ ಎಕ್ಸ್ಪೆಂಡ್ ಮಾಡ್ಕೊತಾ ಇದ್ದೀನಿ. ನೋಡಿ, ಈ ರೀತಿ ಎಕ್ಸ್ಪೆಂಡ್ ಮಾಡಿಕೊಂಡು ಇವಾಗ ನೋಡಿ ವಿ ಶೇಪಲ್ಲಿ ನಾನಿವಾಗ ಅಟ್ಯಾಚ್ ಮಾಡ್ಕೋಬೇಕಾಗತ್ತೆ. ನೋಡಿ, ಒಂದ್ರ ಮೇಲೊಂದು ಈ ಥರ ವಿ ಶೇಪಲ್ಲಿ ಇಟ್ಟು ಈ ರೀತಿ ಸ್ಟಿಚ್ ಹಾಕ್ಕೊಳ್ಳಿ. ಸ್ಟಿಚ್ ಹಾಕ್ಕೊಳೋದ್ರಿಂದ ನಿಮಗೆ ಸ್ಟಿಚ್ ಹಾಕ್ಕೊಂಡು ಕ್ಲೀನಾಗಿ ನೋಡಿ ಈ ರೀತಿ ಸ್ಟಿಚ್ಚಲ್ಲಿ ಹಾಕ್ಕೋಬೇಕಾಗತ್ತೆ. ಹಾಕ್ಕೊಂಡು ನೋಡಿ ಒಂದೊಂದಾಗಿ ನೋಡ್ಕೊಳ್ಳಿ ಕ್ಲೀನಾಗಿ. ಈ ರೀತಿ ನಾನು ಜಾಯಿಂಟ್ ಮಾಡ್ಕೊತಾ ಇದ್ದೀನಿ. 5 ಪೀಸಸ್ಸು ಕ್ಲೀನಾಗಿ ಜಾಯಿಂಟ್ ಮಾಡಿಕೊಂಡು ನೋಡಿ, ಈ ರೀತಿ ಕ್ಲೀನಾಗಿ ಜಾಯಿಂಟ್ ಆಗ್ತಾಯಿದೆ. ನೋಡಿ, ಈ ರೀತಿ ಜಾಯಿಂಟ್ ಮಾಡ್ಕೊತಾ ಹೋಗಿ ಒಂದ್ರ ಮೇಲೊಂದಿಟ್ಟು ಕ್ರಾಸಲ್ಲಿ ಜಾಯಿಂಟ್ ಮಾಡಿಕೊಂಡ್ರೆ ನಿಮಗೆ ಅದು ಯಾವುದೇ ರೀತಿ ಪ್ರಾಬ್ಲಮ್ ಬರೋದಿಲ್ಲ. ಹಾಗಾಗಿ ಕ್ರಾಸ್ ಕಟ್ಟಿಂಗಲ್ಲಿ ನಾನು ಕ್ರಾಸಲ್ಲೇ ಇಟ್ಟು ಜಾಯಿಂಟ್ ಮಾಡ್ಕೊತಾ ಇದ್ದೀನಿ. ಒಂದೊಂದೇ ಕ್ಲೀನಾಗಿ ನೋಡಿದ್ದೀರಲ್ವ. ನೋಡಿ, ಈ ರೀತಿ ಇವಾಗ ಕ್ಲೀನಾಗಿ ಇರೋಂಥ ಕಚ್ಚಾ ಎಕ್ಸ್ಟ್ರಾ ಬಟ್ಟೆ ಏನಿರುತ್ತೆ ಅದನ್ನು ಕಟ್ ಮಾಡಿ, ಸ್ಟಿಚಿಂಗ್ ಮಾತ್ರ ಬಿಟ್ಟು ಕಟ್ ಮಾಡಿ, ಸ್ವಲ್ಪ ಬಿಟ್ಟು, ತುಂಬ ಜಾಸ್ತಿ ಒಳಗಡೆ ಕಚ್ಚಾ ಬಟ್ಟೆ ಬಿಡಬೇಡಿ. ಓಕೆ. ನೋಡಿ, ಇವಾಗ ನಾನು ಪೂರ್ತಿ ಇವಾಗ ಅಟ್ಯಾಚ್ ಆಗಿದೆ. ನೋಡಿ, ಈ ರೀತಿ ಉದ್ದ ಆಗಿದೆ, ಲೆಂತ್ ಪೀಸ್ ಆಗಿದೆ. ನೋಡಿ, ಇವಾಗ ಅದು ಫುಲ್ ಎಕ್ಸ್ಪೆಂಡ್ ಆಗಬೇಕಾಯ್ತಾ. ನೋಡಿ, ಈ ರೀತಿ ಎಕ್ಸ್ಪೆಂಡ್ ಆಗಿ ಬರಬೇಕು. ನೋಡಿ, ಇವಾಗ ಪೂರ್ತಿ ರೆಡಿಯಾಗಿದೆ. ಇವಾಗ ನೋಡಿ ಮತ್ತೆ ಅರ್ಧ ಅದನ್ನು ಡಬಲ್ ಫೋಲ್ಡ್ ಮಾಡಬೇಕು. ಇದು ಅರ್ಧ 1 ಇಂಚ್ ಇದೆ. ಇವಾಗ ಡಬಲ್ ಫೋಲ್ಡ್ ಮಾಡಬೇಕು. ನೋಡಿ, ಈ ರೀತಿ ಡಬಲ್ ಫೋಲ್ಡ್ ಮಾಡಿ ನೋಡಿ, ಈ ರೀತಿ ಕೈಯಲ್ಲಿ ಕ್ರಾಚ್ ಮಾಡ್ಕೊಳ್ಳಿ. ಮಾಡ್ಕೊಳೋದ್ರಿಂದ ನಿಮಗೆ ಫಿನಿಶಿಂಗು ಕ್ಲೀನಾಗಿ ಬರುತ್ತೆ. ಫೋಲ್ಡ್ ಮಾಡೋ ಹೊತ್ತಿಗೆ ಕರೆಕ್ಟಾಗಿ ಫೋಲ್ಡ್ ಆಗುತ್ತೆ. ಓಕೆ. ಈ ರೀತಿ ಫೋಲ್ಡ್ ಮಾಡ್ಕೊತಾ ಹೋಗಿ ಮಾಡಿಕೊಂಡು ನೋಡಿ ಕ್ಲೀನಾಗಿ ನಾನು ಈ ರೀತಿ ಫುಲ್ಲು ಕೈಯಲ್ಲಿ ಕ್ರಚ್ ಮಾಡ್ಕೊತಾ ಇದ್ದೀನಿ. ಮಾಡಿಕೊಂಡು ನೋಡಿ ಕ್ಲೀನಾಗಿ ಆಯ್ತಲ್ವ. ಎಷ್ಟು ಕ್ಲೀನಾಗಿ ಅಂದರೆ ಕ್ಲೀನಾಗಿ ಫಿನಿಶಿಂಗ್ ಬರುತ್ತೆ. ಫಿನಿಶಿಂಗ್ ನಮ್ಗೆ ಬೇಕು ಅಂದರೆ ಮಾತ್ರ ಕ್ಲೀನಾಗಿ ಕೆಲಸ ಕಲ್ತ್ಕೊಂಡ್ರೆ ನೋಡಿ ಫಿನಿಶಿಂಗ್ ಕ್ಲೀನಾಗಿ ಬರುತ್ತೆ. ಹಾಗೆ ನೋಡಿ ಫ್ರೆಂಡ್, ಯಾರು ಹಾಗೆ ವಿಡಿಯೋ ನೋಡ್ತಿದ್ದೀರಾ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ. ಓಕೆ. ಪ್ರತಿಯೊಂದು ವಿಡಿಯೋದಲ್ಲೂ ನಾನು ನಿಮಗೆ ಯಾವ ರೀತಿ ಟಿಪ್ಸ್ ಬೇಕೋ ಪ್ರತಿಯೊಂದು ಟಿಪ್ಸನ್ನು ತಿಳಿಸ್ಕೊಡ್ತೀನಿ. ಓಕೆ. ವಿಡಿಯೋನ ನೋಡಿ ಕಮೆಂಟ್ ಮಾಡಿ. ಓಕೆ. ಈ ನೋಡಿ, ಇವಾಗ ಈ ರೀತಿ ಲೆವೆಲಾಗಿ ಕಟ್ ಮಾಡ್ಕೊಂಡಿದ್ದೀನಿ. ಕಟ್ ಮಾಡಿಕೊಂಡು ನೋಡಿ, ಇವಾಗ ಫ್ರಂಟ್ ನೆಕ್ಕನ್ನು ತೊಗೊತಾ ಇದ್ದೀನಿ. ನೋಡಿ, ಈ ರೀತಿ ತೊಗೊಂಡು ನೋಡಿ ಇವಾಗ ಹೀಗೆ ಇಡಬೇಕಾಗತ್ತೆ. ಇಟ್ಟು ಒಂದು 1/4 ಇಂಚಿಗೆ ಒಂದು 2 mm ಸ್ಟಿಚ್ ಹಾಕಬೇಕಾಗತ್ತೆ. ನೋಡಿ, ಪಾಯಿಂಟೆಡ್ ಸ್ಟಿಚ್ ಅಂತೀವಲ್ವ ಅಷ್ಟು ದೂರ ಹಾಕಿದ್ರೆ ಸಾಕು. ಇವಾಗ ಪಾಯಿಂಟೆಡ್ ಸ್ಟಿಚ್ಚಲ್ಲಿ ಅಟ್ಯಾಚ್ ಮಾಡ್ತಾಯಿದ್ದೀನಿ. ನೋಡಿ, ಇವಾಗ ಅಟ್ಯಾಚಿಂಗು ನಡೀತಾ ಇದೆ. ಇದೇ ರೀತಿ ಅಟ್ಯಾಚಿಂಗ್ ಮಾಡ್ಕೊಂಡೋಗಿ ನೋಡಿ, ಈ ರೀತಿ ಕಾರ್ನರ್ ಬಂದಾಗ ಅಲ್ಲಿ ಒಂದು ಸಣ್ಣದಾಗಿ ಫಿಲ್ಟ್ ಕೊಡಿ. ಓಕೆ. ಫಿಲ್ಟ್ ಕೊಟ್ಟು ಈ ರೀತಿ ಅಟ್ಯಾಚ್ ಮಾಡ್ಕೊಂಡೋಗಿ ನೋಡಿ, ಪೂರ್ತಿ ನಾನಿವಾಗ ಈ ರೀತಿ ಅಟ್ಯಾಚ್ ಮಾಡ್ಕೊಂಡಿದ್ದೀನಿ. ಈಗ ಕಾರ್ನರಲ್ಲಿ ಸಿಜರ್ ತೊಗೊಂಡು ನೋಡಿ, ಇಲ್ಲಿ ಪೂರ್ತಿ ಅಟ್ಯಾಚ್ ಆಗಿದೆ ಅಲ್ವಾ. ಇವಾಗ ಕಾರ್ನರಲ್ಲಿ ನಾನು ಒಂದು ಟಕ್ ಮಾಡ್ಕೊತೀನಿ. ಅದನ್ನು ಈ ರೀತಿ ಕಟ್ ಮಾಡ್ಕೊಳ್ಳಿ. ಕಟ್ ಮಾಡ್ಕೊಂಡಾಗ ಹೀಗೆ ಸ್ಟ್ರೈಟ್ ಆಗುತ್ತೆ. ಓಕೆ. ಇದು ವಿ ಸ್ಕ್ವೇರ್ ಆಗಿರೋದ್ರಿಂದ ನಾನು ಸ್ಕ್ವೇರ್ ಮತ್ತು ವಿ ಸ್ಕ್ವೇರಿಗೆ ಮಾತ್ರ ಕಟ್ ಮಾಡ್ಕೊಳ್ಳಿ. ಮತ್ತು ಬೇರೆಯವಕ್ಕೆಲ್ಲ ಕಟ್ ಮಾಡೋದು ಬೇಡ. ಈಗ ಇದ್ರ ಮೇಲೆ ನೋಡಿ ಈ ರೀತಿ ಮಾಡ್ಕೊಂಡಿದ್ದೀನಲ್ಲ, ಇದ್ರ ಮೇಲೆ ಒಂದು ಕಿನ್ನರಿ ಸ್ಟಿಚ್ ಹಾಕಿ. ನೋಡಿ, ಅಲ್ಲಿ ಕಿನ್ನರಿ ಸ್ಟಿಚ್ ಹಾಕಬೇಕಾಗತ್ತೆ. ಓಕೆ. ಈ ರೀತಿ ಕಿನ್ನರಿ ಸ್ಟಿಚ್ ಹಾಕ್ಕೊಂಡೋಗಿ ಒಂದು ನೋಡಿ ಈ ರೀತಿ ಸ್ಟಿಚ್ ಮಾಡ್ಕೊಂಡು ಹೋಗ್ತಾ ಇದ್ದೀನಿ. ಇವಾಗ ಫುಲ್ಲು ಅಟ್ಯಾಚ್ಮೆಂಟ್ ಆಗಿದೆ ನೋಡಿ. ಓಕೆ. ಫುಲ್ ಅಟ್ಯಾಚ್ ಆಗಿ ನಾನು ಇವಾಗ ಕಿನ್ನರಿ ಸ್ಟಿಚ್ ಹಾಕಾಗಿ ಮತ್ತೆ ಮೇಲ್ಗಡೆ ಸ್ಟಿಚ್ಚನ್ನು ಹಾಕ್ತಾಯಿದ್ದೀನಿ. ಇದನ್ನು ನಾನು ಹೆಮ್ಮಿಂಗ್ ಮಾಡೋಕ್ಕೆ ಬಿಡ್ತಾಯಿಲ್ಲ, ಡೈರೆಕ್ಟು ಸ್ಟಿಚಿಂಗ್ ಹಾಕಿದ್ದೀನಿ. ನೀವು ಬೇಕು ಅಂದರೆ ಹೆಮ್ಮಿಂಗಿಗೆ ಬಿಡಿ. ಓಕೆ. ನಾನಿವಾಗ ಸ್ಟಿಚ್ ಹಾಕಿದ್ದೀನಿ. ನೋಡಿ, ಒಂದು ಕಿನ್ನರಿ ಸ್ಟಿಚ್ಚು, ಒಂದು ಪಾಯಿಂಟೆಡ್ ಸ್ಟಿಚ್ಚು ಮತ್ತು 3 ಸ್ಟಿಚ್ಚಲ್ಲಿ ನಾನು ಪೂರ್ತಿ ಫಿನಿಶಿಂಗ್ ಮಾಡಿ ಮುಗಿಸಿದ್ದೀನಿ. ನೋಡಿ, ಈ ರೀತಿ ಫಿನಿಶಿಂಗ್ ಆಗಿದೆ ಕ್ಲೀನಾಗಿ. ಓಕೆ. ಗೊತ್ತಾಯ್ತು ಅಂತ ಅಂದ್ಕೊಂಡಿದ್ದೀನಿ. ನೋಡ್ಕೊಳ್ಳಿ ಕ್ಲೀನಾಗಿ ವಿಡಿಯೋನ. 1 ಸತಿ ಅಲ್ಲ 2 ಸತಿ ವಿಡಿಯೋನ ವಾಚ್ ಮಾಡಿ. ಇನ್ನು ಫುಲ್ ವಿಡಿಯೋ ಬರುತ್ತೆ, ಆ ವಿಡಿಯೋದಲ್ಲೂ ಕೂಡ ನೋಡ್ಕೊಳ್ಳಿ ಅಂತ. ಓಕೆ. ನೋಡಿ, ನಾನಿವಾಗ ಫುಲ್ಲು ಅಟ್ಯಾಚ್ಮೆಂಟ್ ಆಗಿದೆ. ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಫುಲ್ ವಿಡಿಯೋನ ಹಾಕ್ತಾ ಇರ್ತೀನಿ, ನೋಡ್ಕೊತಾ ಹೋಗಿ.
ನೆಕ್ಸ್ಟ್ ವಿಡಿಯೋದಲ್ಲಿ ಫ್ರಂಟ್ ಪಟ್ಟಿ, ಹುಕ್ಸ್ ಪಟ್ಟಿ ಮತ್ತು ದಾರದ ಪಟ್ಟಿ ಯಾವ ರೀತಿ ಮಾಡಬೇಕು ಅನ್ನೋದನ್ನು ತೋರಿಸ್ಕೊಡ್ತೀನಿ. ಈ ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ ಫ್ರೆಂಡ್. ಓಕೆ, ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಈ ವಿಡಿಯೋನ ಇಲ್ಲಿಗೆ ಎಂಡ್ ಆಗ್ತಾಯಿದೆ. ಓಕೆ, ಬಾಯ್.